ಹೆಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನನ್ನ ಮಗಳಿಗೆ ವ್ಯಾಕ್ಸಿನೇಷನ್ ಇತ್ತು. ಮಾರ್ನಿಂಗ್ ವಿಡಿಯೋ ತೆಕ್ಕೊಂಡೆ. ತಾಯಿ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ತೊಗೊಂಡು ಹೋಗಬೇಕಾಗಿತ್ತು. ನಾನು ನಮ್ಮಮ್ಮ ಸೇರಿ ಹೋದ್ವಿ ಹಾಸ್ಪಿಟಲ್ಗೆ. ವ್ಯಾಕ್ಸಿನೇಷನ್ ಹಾಕ್ಸೋದು ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಲಾಸ್ಟ್ ವೀಕ್ ನನ್ನ ಎಕ್ಸಾಮ್ ನಡೀತಿದ್ವಲ್ಲ, ಅದಕ್ಕೆ ವ್ಯಾಕ್ಸಿನೇಷನ್ ಹಾಕ್ಸಿಲ್ಲ. ನಾನು ನಮ್ಮಮ್ಮ ಸೇರಿ ಸ್ಕೂಟಿ ಮೇಲೆ ಹೋದ್ವಿ ಹಾಸ್ಪಿಟಲ್ಗೆ. ಇದೇ ಹಾಸ್ಪಿಟಲ್, ಇದು ಸಿಯತಲಾಬ್ ಸ್ಕೂಲ್ ಹಿಂದ್ಗಡೆ ಇದೆ ಸ್ಕೂಲು, ಗೌರ್ಮೆಂಟ್ ಹಾಸ್ಪಿಟಲ್ ಇದು. ಇವತ್ತು ವ್ಯಾಕ್ಸಿನೇಷನ್ ಇತ್ತಲ್ಲ, ತುಂಬ ಜನ ಇದ್ರು ಇವತ್ತು. ನನ್ನ ಮಗಳಿಗೂ ವ್ಯಾಕ್ಸಿನೇಷನ್ ಹಾಕ್ಸಿದ್ವಿ. ಅಲ್ಲಿ ಎಂಟ್ರಿ ಮಾಡಿಸಿ ವ್ಯಾಕ್ಸಿನೇಷನ್ ಹಾಕ್ಸೋಕ್ಕೆ ಕರ್ಕೊಂಡೋದ್ವಿ. ಇನ್ನೂ ಹಾಕೇ ಇಲ್ಲ, ಅವಾಗೆ ಫುಲ್ ಅಳ್ತಿದ್ಲು, ಫುಲ್ ನಿದ್ದೆಗೆ ಬಂದಿದ್ಲು, ಫುಲ್ ಅಳ್ತಿದ್ದಾಳೆ. ಇನ್ನು ವ್ಯಾಕ್ಸಿನೇಷನ್ನು ಹಾಕಿಲ್ಲ. 2 ಟೈಪ್ಸ್ ಆಫ್ ವಿಟಮಿನ್ಸ್ ಬಾಯಲ್ಲಿ ಹಾಕಿದ್ರು. 3 ಇಂಜೆಕ್ಷನ್ಸ್ ಹಾಕಿದ್ದಾರೆ. ಕೈಗೆ 1, ತೊಡೆಗಳಿಗೆ 2 ಹಾಕಿದ್ದಾರೆ. ಪಾಪ ತುಂಬ ಅಳ್ತಿದ್ಲು, ಅವಳು ಹಿಡ್ಕೊಳಕ್ಕೂ ಆಗ್ತಿಲ್ಲ ನಮ್ಮಮ್ಮಗೆ, ಅಷ್ಟು ಅಳ್ತಿದ್ದಾಳೆ. ಇವಾಗ ವಿಟಮಿನ್ಸ್ ಹಾಕ್ತಾರೆ ನೋಡಿ ಬಾಯಲ್ಲಿ. 1 ಹಾಕಿದ್ರು, ಇದು 2ನೇದು ಹಾಕ್ತಿದ್ದಾರೆ ಬಾಯಲ್ಲಿ. ಇದು 3.5 ಮಂತ್ ವ್ಯಾಕ್ಸಿನೇಷನ್. ಇದು ನಾವು ಸ್ವಲ್ಪ ಲೇಟಾಗಿ ಹಾಕ್ಸ್ತಿದ್ದೀವಿ. ಎಲ್ಲ ವ್ಯಾಕ್ಸಿನೇಷನ್ ಲೇಟಾಗಿ ಹಾಕ್ಸಿದ್ದೀವಿ. ಅವಳು ಚಿಕ್ಕವಳಲ್ಲ, ತಡ್ಕೊಳಕ್ಕೆ ಆಗ್ತದೋ ಇಲ್ಲ ಅಂದ್ಕೊಂಡು ಲೇಟಾಗಿ ಹಾಕ್ಸಿದ್ದೀವಿ ಎಲ್ಲ ವ್ಯಾಕ್ಸಿನೇಷನ್. ಅವಳು ಮಲ್ಕೊಂಡಿದ್ಲು, ಅವಳಿಗೆ ನಿದ್ದೆನೂ ಡಿಸ್ಟರ್ಬ್ ಆಗಿಬಿಟ್ಟಿತ್ತು, ಫುಲ್ಲು ಅಳ್ತಿದ್ದಾಳೆ. ಅಲ್ಲಿ ಇದ್ದವರೆಲ್ಲ ಅವಳನ್ನೇ ನೋಡ್ತಿದ್ದಾರೆ, ಏನು ಎಷ್ಟು ಅಳಿಸ್ತಿದ್ದೀರಲ್ಲ ಅಂದ್ಕೊಂಡು. ಇನ್ನು ಇಂಜೆಕ್ಷನ್ನು ಮಾಡಿಲ್ಲ, ಅವಾಗೇ ಅಳಕತ್ತಾಳ, ಫುಲ್ ಅಳ್ತಿದ್ಲು. ಯಪ್ಪ, ನನಗೆ ವಿಡಿಯೋ ನೋಡ್ತಿದ್ರೇ ಎಷ್ಟು ಅಳ್ತಿದ್ದಾಳಲ್ಲಪ್ಪ ಅಂತ ಅನಿಸಿದೆ. ಅದು ರೆಕಾರ್ಡ್ ಮಾಡಿನೋ ಏನೋ, ನಾನು ಹಿಂಗೆ ಹಿಡ್ಕೊಂಡು ನಿಂತು ಬಿಟ್ಟಿನಿ, ಅವಳನ್ನೇ ನೋಡಕತ್ತೀನಿ. ಫೋನ್ ಆ ಕಡೆ ಈ ಕಡೆ ಎಲ್ಲ ಡಿಸ್ಟರ್ಬ್ ಆಗಕತ್ತೈತೆ. ವ್ಯಾಕ್ಸಿನೇಷನ್ ಮಾಡಿಸಿದ್ಮೇಲೆ ಅವಾಗೇ ಬೇಬೀಸ್ಗೆ ಫೀಡ್ ಮಾಡಬಾರ್ದು. ಯಾರಾದರೂ ವಿಡಿಯೋ ನೋಡ್ತಿದ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರೂ ಸಪೋರ್ಟ್ ಮಾಡ್ತಿಲ್ಲ ನನಗೆ, ತುಂಬ ಬೇಜಾರಾಗ್ತಿದೆ. ಆದ್ರೂ ಮಾಡೋಣ, ಏನಾದರೂ ಆಗಲಿ ಅಂತ ಮಾಡ್ತಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ನನಗೆ. ಈ ಹಾಸ್ಪಿಟಲ್ ಬಂದ್ಬಿಟ್ಟು ಸಿಯತಲಾಬ್ ಸ್ಕೂಲ್ ಹತ್ರ ಇದೆ. ಸಿಯತಲಾಬ್ ಹತ್ರ ಎಲ್ಲ ಯಾರಾದರೂ ಕೇಳಿದ್ರು ಹೇಳ್ತಾರೆ. ಯಾರಿಗಾದ್ರೂ ಹೆಲ್ಪ್ ಆಗುತ್ತಾ ಅಂತ ಹೇಳ್ತಿದ್ದೀನಿ. ಯಾವ ಏರಿಯಾದಲ್ಲಿ ಅವರಾದ್ರೂ ಆಗಲಿ ಇಲ್ಲಿ ಬಂದು ಹಾಕ್ಸ್ಬೋದು ವ್ಯಾಕ್ಸಿನೇಷನ್. ಲಿಮ್ಸ್ಗೆ ಹೋಗ್ಬೇಕಂತಿಲ್ಲ, ಇಲ್ಲಿನೂ ಹಾಕ್ತಾರೆ, ತುಂಬ ಚೆನ್ನಾಗಿ ಹಾಕ್ತಾರೆ. ನಾನು 3 ಹಾಕ್ಸಿದ್ದೀನಲ್ಲ, ಪೇನೇ ಆಗಿಲ್ಲ ನನ್ನ ಬೇಬಿಗೆ. ಡಾಕ್ಟರ್ಸ್ ಆಗಿರಲಿ, ನರ್ಸಸ್ ಆಗಿರಲಿ, ಆಶಾ ವರ್ಕರ್ಸು ಎಲ್ಲರೂ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ, ಚೆನ್ನಾಗಿ ಕೇರ್ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ನನಗೆ ಗೊತ್ತಾಗುತ್ತೆ ಯಾರಾದರೂ ನೋಡ್ತಿದ್ದಾರಾ ಅಂತ. ಆಮೇಲೆ ಮನೆಗೆ ಬಂದು ಮಲ್ಕೊಂಡಿದ್ಲು, ಬೈಕ್ ಮೇಲೇ ಮಲ್ಕೊಂಡ್ಲು. ಮನೆಗೆ ಬಂದು ಮಲಸಿದೆ. ಟೇಕ್ ಕೇರ್.